ಸಿದ್ದರಾಮಯ್ಯ ದೇವರ ಆಶೀರ್ವಾದದಿಂದ, ಭಗವಂತ ಅಲ್ಲಾನ ಆಶೀರ್ವಾದದಿಂದ ಮತ್ತು ಜಮೀರಣ್ಣ ಅವರ ತಾಯಿ ಅವರ ಆಶೀರ್ವಾದದಿಂದ ಕೊನೆಗೂ ಇವತ್ತು ನಮ್ಮೆಲ್ರಿಗೂ ತೃಪ್ತಿ ಸಿಕ್ತಿದೆ. ಮತ್ತು ಈ ಬರೀ ನನಗಂತಿಲ್ಲ, ಚಾಮರಾಜಪೇಟೆ ಕ್ಷೇತ್ರ ಜನರಿಗೆ ಹಾಗೂ ಬೆಂಗಳೂರು ನಗರ ಜನತೆಗೆ ಮತ್ತು ಇಡೀ ರಾಜ್ಯದ ಜನತೆಗೆ ಇವತ್ತು ಸಂಪೂರ್ಣವಾಗಿ ತೃಪ್ತಿ ಸಿಕ್ಕಿದೆ. ಯಾಕಂದರೆ ಜಮೀರಣ್ಣನಿಗೆ ಇವತ್ತು ಮಂತ್ರಿ ಸ್ಥಾನ ಏನು ಪೆಂಡಿಂಗ್ ಇತ್ತು ಇವತ್ತು ಕ್ಲಿಯರ್ ಮಾಡಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಡಿ.ಕೆ. ಹರಿಪ್ರಸಾದ್ ಸಾಹೇಬ್ರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ರಾಹುಲ್ ಗಾಂಧೀಜಿಗೆ, ಸುರ್ಜಿವಾಲಾಜಿಗೆ ಹಾಗೂ ವೇಣುಗೋಪಾಲ್ ಜಿಗೆ, ಇವರು ಎಲ್ಲರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. CM ಪೋಸ್ಟ್ ಅವ್ರಿಗೆ ಕೊಡಬೇಕಾಗಿತ್ತು. ಅವರು ಈ ಡಿಸರ್ವ್ಸ್ DCM ಪೋಸ್ಟ್ಗೆ ಅವರು ಡಿಸರ್ವ್ ಮಾಡ್ತಾರೆ. ಆದರೆ ನೋಡಬೇಕು, ಮುಂದಿನ ದಿನಗಳಲ್ಲಿ ಇನ್ನೂ ಟೈಮ್ ಇದೆ ಅಲ್ವಾ. ಸದ್ಯಕ್ಕೆ ಇವತ್ತು ಇದೇನು ಈ ಸುದ್ದಿಯಿಂದ ನಮ್ಮದು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ DCM ಸ್ಥಾನ ಕೊಟ್ಟೇ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ದೊಡ್ಡ ಫೇಸ್ ಅದು ಯಾರ್ದಾದ್ರು ಇದೆ ಅಂದರೆ ಅದು ಜಮೀರ್ ಅಹಮದ್ ಸಾಹೇಬ್. ಮತ್ತು 2028ರಲ್ಲಿ 2028 ಮುಂಬರುವ ಚುನಾವಣೆಯಲ್ಲಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಜಯಬಾರಿಸ್ತೀವಿ. ಮತ್ತು ಜಮೀರಣ್ಣ ಅವರು ಶ್ರಮಪಟ್ಟು ಹಾಗೂ ಎಲ್ಲ ಲೀಡರ್ಗಳ ಜೊತೆಗೆ ಕೈ ಜೋಡಿಸಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು B.K. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತೆ ಸರ್ಕಾರ ತರ್ತಾರೆ. ದಾನಿ ಹೃದಯವಂತ ಅದು ಯಾರಾದರೂ ಈ ರಾಜ್ಯದಲ್ಲಿಲ್ಲ, ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವರು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ.